ನಿಮ್ಮನ್ನು ಬಿಟ್ಟು ಹೋಗಿರುವಂಥ ವ್ಯಕ್ತಿ ಈ ದಿನ ನಿಮ್ಮನ್ನೇ ನೆನೆಸ್ಕೊಂಡು ಗಿಲ್ಟಿಯಾಗಿ ಫೀಲ್ ಆಗ್ತಿದ್ದಾರಾ? ಮೂರನೇ ವ್ಯಕ್ತಿಯನ್ನು ಬಿಟ್ಟು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ? ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ರೀಡಿಂಗ್ ನಿಮಗಾಗಿನೇ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಮೂರನೇ ವ್ಯಕ್ತಿಯನ್ನು ಬಿಟ್ಟು ನಿಮ್ಮ ಹತ್ರ ಅವರು ಓಡ್ ಬರಬಹುದಾ? ಕೊನೆಗೂ ನಿಮ್ಮನ್ನೇ ಆಯ್ಕೆ ಮಾಡ್ಕೋಬಹುದಾ? ಈ ಒಂದು ರೀಡಿಂಗಲ್ಲಿ ನಾವು ನೋಡೋಣ ಅವರ ಮನಸ್ಸಿನಲ್ಲಿ ಏನು ನಡೀತಿದೆ, ಮೂರನೇ ವ್ಯಕ್ತಿಯ ಜೊತೆಲಿರುವಂಥ ಸಂಬಂಧ ಯಾವ ಹಂತದಲ್ಲಿದೆ, ಅವರು ನಿಮ್ಮನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಿದ್ದಾರಾ, ಮತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳೆಷ್ಟಿದೆ, ಯೂನಿವರ್ಸ್ ಮತ್ತು ನಿಮಗೆ ನೀಡ್ತಾ ಇರುವಂಥ ಸಂದೇಶ ಏನು ಅನ್ನೋದನ್ನು ನೋಡೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಯಾವಾಗ ಯೂನಿವರ್ಸ್ ನಿಮ್ಮ ಮುಂದೆ ಈ ಒಂದು ಮೆಸೇಜನ್ನು ತರಬೇಕು ಅಂತ ಇರುತ್ತೋ ಆ ದಿನಕ್ಕೆ ಈ ಒಂದು ಮೆಸೇಜ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಆ ದಿನಕ್ಕೆ ಈ ಒಂದು ಮೆಸೇಜ್ ಅನ್ನೋದು ಅನ್ವಯ ಆಗುತ್ತೆ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ನಿಮ್ಮ ಪ್ರೀತಿ ಪಾತ್ರನನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ಯೂನಿವರ್ಸ್ ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಯಾರಿದ್ದಾರೆ ಅವರ ಒಂದು ಗೈಡೆನ್ಸನ್ನು ಕೇಳಿ. ನಂತರ ನಿಮ್ಮ ಗಮನ ಸೆಳೆಯುವಂಥ ಕಾರ್ಡನ್ನು ಆಯ್ಕೆ ಮಾಡಿ ರೀಡಿಂಗ್ ಪ್ರಾರಂಭ ಮಾಡೋಣ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂಥ ಕಾಡಿನ ಸಂದೇಶ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಮಾತುಕತೆ ಆರಂಭ ಆಗುವಂಥ, ಭೇಟಿಯಾಗುವಂಥ ಮತ್ತು ಸಂಬಂಧ ಹೊಸದಾಗಿ ಆರಂಭ ಮಾಡುವಂಥ ಅವಕಾಶ ಕಾಣ್ತಾ ಇದೆ. ಇದು ಹಳೆಯ ನೋವುಗಳನ್ನು ಬಿಟ್ಟು ಹೊಸ ಅಧ್ಯಾಯವನ್ನು ಆರಂಭ ಮಾಡುವಂಥ ಶಕ್ತಿನ ಇಲ್ಲಿ ತೋರಿಸ್ತಾ ಇದೆ. ಆದರೆ ಈ ಕಾರ್ಡ್ ಒಂದು ಗೈಡೆನ್ಸ್ ನೀಡ್ತಿರೋದು ಏನಂದರೆ, ಯಾವುದೇ ವಿಷಯವನ್ನು ಬಲವಂತಾಗಿ ನಡೆಸಬೇಕು ಅಂತ ಪ್ರಯತ್ನ ಮಾಡಬಾರ್ದು. ಸರಿಯಾದ ಸಮಯ ಬಂದಾಗ ಪರಿಸ್ಥಿತಿಗಳು ಉಂಟಾಗದೆ ನಿಮ್ಮ ಪರವಾಗಿ ಬದಲಾಗುತ್ತೆ. ಮೂರನೇ ವ್ಯಕ್ತಿಯ ಒಂದು ಪ್ರಭಾವ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅವರ ಹೃದಯದಲ್ಲಿ ನಿಮ್ಮ ಮೇಲಿರುವಂಥ ಒಂದು ಭಾವನೆಗಳು ಏನಿದೆ ಅಲ್ವಾ, ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸರಿಯಾದ ಸಮಯದಲ್ಲಿ ಅವರು ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ನಿಮ್ಮನ್ನೇ ಆಯ್ಕೆ ಮಾಡುವಂತಹ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಆದರೆ ಎಲ್ಲವುದು ಡಿವೈನ್ ಟೈಮಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ನಿಮಗೆ ಏನಾದರೂ ಪದೇ ಪದೇ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬರ್ತಾ ಇದೆ, ಏನು ಮಾಡಬೇಕು ಅಂತ ದಾರಿ ಕಾಣಿಸ್ತಾ ಇಲ್ಲ, ಎಷ್ಟೇ ಅವಾಯ್ಡ್ ಮಾಡಿದ್ರೂ ಕೂಡ ಒಂದು ಕ್ಲಾಶಸ್ ಅನ್ನೋದು ಆಗ್ತಾನೇ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಪದೇ ಪದೇ ಬರ್ತಾ ಇರುವಂಥ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ನೀವು ಆಕಾಶಿಕ್ ರೀಡಿಂಗಲ್ಲಿ ಹೀಲ್ ಮಾಡ್ಕೋಬೋದು. ಅಥವಾ ನಿಮಗಾಗಿಯೇ ಕಸ್ಟಮೈಸ್ ಆಗಿ ಮಾಡಿರುವಂಥ ಒಂದು ಕ್ರಿಸ್ಟಲ್ ಕೂಡ ಸಿಗುತ್ತೆ ನಮ್ಮ ಕಡೆಯಿಂದ. ಅದರಿಂದನೂ ಕೂಡ ಈ ರೀತಿ ಪದೇ ಪದೇ ಒಂದು ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬರ್ತಾ ಇದೆ, ಜಗಳಗಳಾಗ್ತಾ ಇದೆ, ಅಥವಾ ಪದೇ ಪದೇ ಒಂದು ಬ್ರೇಕಪ್ವರೆಗೂ ಹೋಗ್ತಿದೆ ಜಗಳಗಳು. ಈ ರೀತಿ ಏನೆಲ್ಲ ತೊಂದರೆಗಳಿದೆ ಅದೆಲ್ಲ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ನ್ಯೂ ಲವ್ ಅನ್ನುವಂಥ ಕಾರ್ಡು. ಅಂದರೆ ಇಲ್ಲಿ ಹೊಸ ಪ್ರೀತಿ ಅಂತ ಅರ್ಥ ಬರೋದಿಲ್ಲ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಮೂರನೇ ವ್ಯಕ್ತಿನ ಬಿಟ್ಟು ನಿಮ್ಮವರು ನಿಮ್ಮ ಹತ್ರ ಬರ್ತಾರಾ ಅನ್ನೋ ಒಂದು ವಿಷಯಕ್ಕಾಗಿರೋದ್ರಿಂದ ಹಳೆಯ ಸಂಬಂಧಕ್ಕೆ ಹೊಸದಾಗಿರುವಂಥ ಒಂದು ಫ್ರೆಶ್ ಸ್ಟಾರ್ಟ್ ಅನ್ನೋದು ಸಿಗೋ ಸಾಧ್ಯತೆನ ಇದು ತೋರಿಸ್ತಾ ಇದೆ. ಅವರೀಗ ತಮ್ಮ ಭಾವನೆಗಳನ್ನು ಹೊಸದಾಗಿರುವಂಥ ಒಂದು ಆಸ್ಪೆಕ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ. ಮೂರನೇ ವ್ಯಕ್ತಿ ಜೊತೆಲಿರುವಂಥ ಒಂದು ಅನುಭವ ಏನಿದೆ, ಅದಾದ ನಂತರ ನಿಜವಾದ ಪ್ರೀತಿ, ನಂಬಿಕೆ ಮತ್ತು ಒಂದು ಸೆಕ್ಯೂರ್ ಎಲ್ಲಿದೆ ಅನ್ನೋದು ಅವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಅವರ ಮನಸ್ಸು ಮತ್ತೆ ನಿಮ್ಮ ಹತ್ರ ತಿರುಗ್ತಾ ಇರುವಂಥ ಸಾಧ್ಯತೆಯಲ್ಲಿ ಕಾಣ್ತಾ ಇದೆ. ನಿಮ್ಮಿಬ್ಬರ ನಡುವೆ ಹೊಸದಾಗಿರುವಂಥ ಒಂದು ಮಾತುಕತೆ, ಅವರು ಬಂದು ನಿಮ್ಮನ್ನು ಕ್ಷಮೆ ಕೇಳಬಹುದು, ಅರ್ಥ ಮಾಡಿಕೊಳ್ಳುವಂಥದ್ದು, ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನೋದು ಸಂಬಂಧವನ್ನು ಮತ್ತೆ ಜೋಡಿಸುವಂಥ ಅವಕಾಶ ಅನ್ನೋದು ಬರಬಹುದು. ಹಳೆ ತಪ್ಪುಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡದೆ ಹೊಸ ಅಧ್ಯಾಯವನ್ನು ಆರಂಭ ಮಾಡುವಂಥ ಒಂದು ಶಕ್ತಿ ಈ ಕಾರ್ಡಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಆದರೆ ಕೆಲವರಿಗೆ ಈ ಕಾರ್ಡ್ ಇನ್ನೊಂದು ಅರ್ಥವನ್ನು ಕೂಡ ಕೊಡಬಹುದು. ನಿಮ್ಮ ವ್ಯಕ್ತಿ ನಿಜವಾಗ್ಲೂ ಮುಂದೆ ಹೋಗ್ಬಿಟ್ಟಿದ್ರೆ, ಅಥವಾ ಈ ಸಂಬಂಧ ನಿಮ್ಮ ಒಂದು ಹೈಯೆಸ್ಟ್ ಗುಡ್ ಅಂತ ನೀವು ಅಂದ್ಕೊಂಡಿದ್ರೆ, ಯೂನಿವರ್ಸ್ ನಿಮ್ಮ ಜೀವನಕ್ಕೆ ನಿಮ್ಮನ್ನು ಹೆಚ್ಚು ಗೌರವ ಮಾಡುವಂಥ, ಪ್ರೀತಿ ಮಾಡುವಂಥ ಹೊಸ ವ್ಯಕ್ತಿನ ಕರೆದುಕೊಂಡು ಬರುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಯಾರು ನಿಮ್ಮ ವ್ಯಕ್ತಿ ಇದ್ದಾರಲ್ವ, ಅವರು ಮೂವ್ ಆನ್ ಆಗೋಗಿದ್ದಾರೆ, ಮತ್ತು ನಿಮ್ಮಲ್ಲಿ ಅವರು ಬರುವಂಥ ಸಾಧ್ಯತೆಗಳಲ್ಲಿ ಕಾಣಿಸೋದೇ ಇಲ್ಲ ಅಂದಾಗ ಮಾತ್ರ ಈ ಒಂದು ಹೊಸದಾಗಿರುವಂಥ ಪ್ರೀತಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಯೂನಿವರ್ಸ್ ಅನ್ನೋದು ಕರ್ಕೊಂಡು ಬರುವಂಥ ಸಾಧ್ಯತೆ ನೋಡ್ತಾ ಇದ್ದೀವಿ.
ಈ ಕಾರ್ಡ್ ಪ್ರೀತಿಲಿ ಹೊಸ ಆರಂಭನ ತೋರಿಸ್ತಾ ಇರುವಂಥದ್ದು. ಅದು ನಿಮ್ಮ ಹಳೆಯ ವ್ಯಕ್ತಿ ಜೊತೆಗಿರುವಂಥ ಸಂಬಂಧ ಮತ್ತೆ ಪ್ರಾರಂಭ ಆಗಬಹುದು, ಅಥವಾ ನಿಮ್ಮ ಜೀವನಕ್ಕೆ ಹೊಸದಾದ ಒಂದು ಪ್ರೀತಿ ಬರಬಹುದು. ನಿಮ್ಮ ಪರಿಸ್ಥಿತಿಗೆ ಯಾವ ಸಂದೇಶ ಹೊಂದಾಣಿಕೆಯಾಗುತ್ತೋ ಅದನ್ನು ನೀವಿಲ್ಲಿ ಸ್ವೀಕಾರ ಮಾಡಬಹುದು. ಯೂನಿವರ್ಸ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಹೊಸದಾಗಿರುವಂಥ, ಅದರಲ್ಲೂ ಪಾಸಿಟಿವ್ ಆಗಿರುವಂಥ ಚಾಪ್ಟರನ್ನು ಓಪನ್ ಮಾಡೋದಕ್ಕೆ ರೆಡಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಕೆಮಿಸ್ಟ್ರಿ ಎನ್ನುವಂಥ ಕಾರ್ಡ್. ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಅಟ್ರಾಕ್ಷನ್ ಏನಿದೆ, ಅದರ ಜೊತೆಲಿ ಒಂದು ಬಾಂಡಿಂಗ್ ಏನಿದೆ, ಇನ್ನೂ ಸಂಪೂರ್ಣವಾಗಿ ಮುರಿದು ಹೋಗಿಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಆಗಿರೋ ಸಿಗ್ನಲ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅವರು ಹೊರಗಡೆ ಎಷ್ಟೇ ದೂರ ಆಗಿರೋ ರೀತಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಆಳದಲ್ಲಿ ನಿಮ್ಮ ಜೊತೆ ಇದ್ದಂಥ ವಿಶೇಷವಾದ ಒಂದು ಕಮ್ಯುನಿಕೇಷನ್ ಏನಿದೆ, ಕಾಂಟ್ಯಾಕ್ಟ್ ಏನಿದೆ, ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೂರನೇ ವ್ಯಕ್ತಿ ಜೊತೆ ಇದ್ದರೂ ಕೂಡ ನಿಮ್ಮಿಬ್ಬರ ಮಧ್ಯೆ ಆಲ್ರೆಡಿ ನಡೆದಿರುವಂಥ ಮಾತುಕತೆ ಏನಿದೆ, ಬಾಂಡಿಂಗ್ ಏನಿದೆ, ಅವರು ಮತ್ತೆ ಮತ್ತೆ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಮೂರನೇ ವ್ಯಕ್ತಿ ಜೊತೆ ಇರುವಂಥ ಒಂದು ಸಂಬಂಧದಲ್ಲಿ ಅವರಿಗೆ ಯಾವುದೋ ಒಂದು ಕೊರತೆ ಅನ್ನೋದು ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಒಂದು ಸಿಕ್ಕಿದ್ದಂಥ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಲ್ವಾ, ಒಂದು ಕ್ಲೋಸ್ನೆಸ್ ಆಗಿರ್ಬೋದು, ನಿಜವಾಗಿರುವಂಥ ಕನೆಕ್ಷನ್ ಅವ್ರಿಗೆ ಈಗ ನೆನಪಾಗ್ತಾ ಇದೆ. ಅದರಿಂದ ಅವರ ಹೃದಯ ನಿಧಾನವಾಗಿ ಮತ್ತೆ ನಿಮ್ಮ ಹತ್ರ ಸೆಳೆಯೋದಕ್ಕೆ ಶುರು ಆಗಿದೆ ಅಂತ ಕಾಣಿಸ್ತಿದೆ. ಅದರ ಜೊತೆಲಿ ಇಲ್ಲಿ ಸಿಗ್ತಾ ಇರುವಂಥ ಸಂದೇಶ ಏನಂದರೆ, ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಆಕರ್ಷಣೆ, ಅದು ಫಿಸಿಕಲ್ ಅಟ್ರಾಕ್ಷನ್ ಖಂಡಿತವಾಗ್ಲೂ ಅಲ್ಲ, ಇದೊಂದು ಸೋಲ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಎಷ್ಟೇ ದೂರ ಆದರೂ ನಿಮ್ಮ ನೆನಪು ಅವರನ್ನು ಮತ್ತೆ ಮತ್ತೆ ನಿಮ್ಮ ಕಡೆ ಬರೋ ರೀತಿ ಅಟ್ರ್ಯಾಕ್ಟ್ ಮಾಡ್ತಾ ಇರೋದು. ಈ ಕಾರ್ಡ್ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಕೇವಲ ಅಟ್ರಾಕ್ಷನ್ ಇದ್ದರೆ ಸಾಕಾಗೋದಿಲ್ಲ. ಸಂಬಂಧ ಶಾಶ್ವತವಾಗಿ ಇರಬೇಕು ಅನ್ನೋದಾದರೆ ನಂಬಿಕೆ ಮತ್ತು ಪ್ರಾಮಾಣಿಕತೆ, ಅದರ ಜೊತೆಲಿ ಕ್ಲಿಯರ್ ಕಮ್ಯುನಿಕೇಷನ್ ಕೂಡ ಅಗತ್ಯ ಆಗಿರುತ್ತೆ. ಇಲ್ಲಿ ಸಿಗ್ತಾ ಇರುವಂಥ ಒಂದು ಸಂದೇಶ, ನಿಮ್ಮಿಬ್ಬರ ನಡುವೆ ಇರುವಂಥ ಅಟ್ರಾಕ್ಷನ್ ಇನ್ನೂ ಜೀವಂತವಾಗೇ ಇದೆ. ಮೂರನೇ ವ್ಯಕ್ತಿಯ ಒಂದು ಪ್ರಭಾವ ನಿಧಾನವಾಗಿ ಕಡಿಮೆಯಾಗ್ತಾ ಇದೆ. ಅವರ ಮನಸ್ಸು ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ಕಾಯ್ತಾ ಇದೆ. ಸರಿಯಾದ ಸಮಯದಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡು ಮುಂದೆ ಹೋಗುವಂಥ ಸೂಚನೆ ಕೂಡ ಈ ಕಾರ್ಡಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ನಾಲ್ಕನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಪ್ರೀತಿಯ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರುವಂಥ ಸಾಧ್ಯತೆಗಳೇನಾದರೂ ಇದೆಯಾ, ಅಥವಾ ಅಲ್ಲೇ ಕಳೆದು ಹೋಗಿದ್ದಾರಾ ಅನ್ನೋದನ್ನು ನೋಡೋಣ. ನಿಮಗೆ ಸಿಗ್ತಾ ಇರುವಂಥದ್ದು ಅಟ್ರಾಕ್ಷನ್ ಕಾರ್ಡ್ ಅನ್ನೋದು. ನೀವು ಇನ್ನೂ ಅವರ ಮನಸ್ಸಿನಲ್ಲಿ ಮತ್ತು ಅವರ ಹೃದಯದಲ್ಲಿ ಸ್ಪೆಷಲ್ ಆಗಿರೋ ಒಂದು ಪೊಸಿಷನಲ್ಲಿ ಇದ್ದೀರಾ. ನಿಮ್ಮ ಒಂದು ಪರ್ಸ್ನಾಲಿಟಿ, ನಿಮ್ಮ ಪ್ರೀತಿ, ನಿಮ್ಮ ಜೊತೆ ಕಳೆದಿರುವಂಥ ಒಂದು ಕ್ಷಣಗಳು ಅವರನ್ನು ಇನ್ನೂ ಕೂಡ ನೆನಪು ಮಾಡ್ತಾ ಇದೆ. ಎಷ್ಟೇ ದೂರದಲ್ಲಿದ್ದರೂ ಕೂಡ, ಮೂರನೇ ವ್ಯಕ್ತಿ ಜೊತೆ ಇದ್ದರೂ ಕೂಡ ನಿಮ್ಮ ನೆನಪು ಅವ್ರ ಮನಸ್ಸನ್ನು ಬಿಡ್ತಾ ಇಲ್ಲ. ಮೂರನೇ ವ್ಯಕ್ತಿ ಜೊತೆ ಇರುವಂಥ ಸಂಬಂಧದಲ್ಲಿ ಅವರು ಹೊರಗಡೆ ತುಂಬ ಸಂತೋಷವಾಗಿರೋ ರೀತಿ ಕಾಣಿಸ್ಬಹುದು, ಆದರೆ ಒಳಗಡೆಯಿಂದ ಅವ್ರಿಗೆ ನಿಜವಾಗ್ಲೂ ಕೂಡ ಒಂದು ತೃಪ್ತಿ ಅನ್ನೋದು ಸಿಗ್ತಾ ಇಲ್ಲ. ಅದಕ್ಕಾಗಿಯೇ ಅವರ ಹೃದಯ ಮತ್ತೆ ಮತ್ತೆ ನಿಮ್ಮ ಜೊತೆ ಬರಬೇಕು ಅಂತ ಒಂದು ಸೆಳೆತ ಅಟ್ರಾಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಅಟ್ರಾಕ್ಷನ್ ಕಾರ್ಡಲ್ಲಿ ಮತ್ತೆ ಸಿಗ್ತಾ ಇರುವಂಥ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತ ನೋಡೋದಾದರೆ, ಈಗ ನೀವು ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ನೆಸ್ ಆಗಿರಬಹುದು, ಅದರ ಜೊತೆಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಲವ್ ಹೆಚ್ಚಿಸ್ಕೊಂಡಿರೋ ರೀತಿ ಕಾಣಿಸ್ತಾ ಇದ್ದೀರಾ. ಅದೇ ನಿಮ್ಮ ಎನರ್ಜಿನ ಇನ್ನಷ್ಟು ಸ್ಟ್ರಾಂಗ್ ಮಾಡಿರುವಂಥದ್ದು. ಆ ಶಕ್ತಿನೇ ಅವರನ್ನು ನಿಮ್ಮ ಜೊತೆ ಇರಬೇಕು ಅಂತ ಒಂದು ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ. ಈ ಕಾರ್ಡ್ ನಿಮ್ಮನ್ನು ಕಾಯ್ತಾ ಅವ್ರಿಗಾಗಿ ಒಂದು ಕೊರಗ್ತಾ ವೆಯ್ಟ್ ಮಾಡಿ ಅಂತ ಹೇಳೋದಿಲ್ಲ, ಬದಲಾಗಿ ನಿಮ್ಮ ಸಂತೋಷ, ನಿಮ್ಮ ಒಂದು ಡೆವಲಪ್ಮೆಂಟ್ ಏನಿದೆ ಮತ್ತು ನಿಮ್ಮ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ವ್ಯಾಲ್ಯೂ ಆಗಿರ್ಬೋದು ಹೆಚ್ಚು ಮಾಡಿಕೊಳ್ಬೇಕು ಅಂತ ಒಂದು ಹೇಳ್ತಾ ಇರುವಂಥದ್ದು. ನೀವು ನಿಮ್ಮ ಒಂದು ಹೈಯೆಸ್ಟ್ ಪೊಸಿಷನಲ್ಲಿ ಇದ್ದಾಗ ಮಾತ್ರ ಯೂನಿವರ್ಸ್ ಸರಿಯಾದ ವ್ಯಕ್ತಿನ ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ತರುತ್ತೆ. ಅವರ ಹೃದಯದಲ್ಲಿ ನಿಮ್ಮ ಮೇಲಿರುವಂಥ ಒಂದು ಅಟ್ರಾಕ್ಷನ್ ಇನ್ನೂ ಕೂಡ ಹಾಗೇ ಇದೆ. ಮೂರನೇ ವ್ಯಕ್ತಿಯ ಪ್ರಭಾವ ಶಾಶ್ವತ ಅಲ್ಲ ಅನ್ನುವಂಥ ಸೂಚನೆಯಲ್ಲಿ ಸಿಗ್ತಾ ಇದೆ. ಸರಿಯಾದ ಸಮಯದಲ್ಲಿ ಮತ್ತೆ ನಿಮ್ಮ ಹತ್ರ ಅವರು ಅಟ್ರಾಕ್ಟ್ ಆಗ್ತಾರೆ ಮತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಕಾಣ್ತಾ ಇದೆ. ಆದರೆ ಎಲ್ಲನೂ ಕೂಡ ಡಿವೈನ್ ಟೈಮಿಂಗ್ ಪ್ರಕಾರನೇ ನಡೆಯುತ್ತೆ. ಆದ್ದರಿಂದ ವಿಶ್ವಾಸದಿಂದ ಮುಂದೆ ಹೋಗಬಹುದು. ಮುಂದಿನ ಕಾರ್ಡ್ ಅಂದರೆ 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಯ ವ್ಯಕ್ತಿ ಮತ್ತು ನಿಮ್ಮ ಜೊತೆ ಬರಬಹುದಾ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ರೀಕಾನ್ಸಿಲೇಷನ್ ಅನ್ನುವಂಥ ಕಾರ್ಡು. ತುಂಬಾ ಪವರ್ಫುಲ್ ಆಗಿರುವಂಥ, ಅದರಲ್ಲೇ ಹೋಪ್ಫುಲ್ ಆಗಿರುವಂಥ ಒಂದು ಕಾರ್ಡ್ ಇದಾಗಿದೆ.
ಅಂದರೆ ನಿಮ್ಮಿಬ್ಬರ ನಡುವೆ ಇದ್ದಂತಹ ಒಂದು ದೂರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮೂರನೇ ವ್ಯಕ್ತಿಯಿಂದ ನಿಮ್ಮ ಮಧ್ಯೆ ಉಂಟಾಗಿರುವಂಥ ಒಂದು ದೂರ ಏನಿರುತ್ತೆ ಅಲ್ವಾ, ಅದೆಲ್ಲ ಒಂದು ಶಾಶ್ವತ ಅಲ್ಲ ಅನ್ನೋದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗ್ತಾ ಇದೆ, ಮತ್ತೆ ಒಂದಾಗುವಂಥ ಅವಕಾಶಗಳು ಸೃಷ್ಟಿಯಾಗ್ತಾ ಇದೆ. ಅವರು ತಮ್ಮ ಹಿಂದಿನ ನಿರ್ಧಾರಗಳು ಏನಿದೆ ಅಲ್ವಾ, ಅದ್ರ ಬಗ್ಗೆ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಪ್ರೀತಿ, ನೀವು ಅವರ ಜೀವನದಲ್ಲಿ ಯಾವ ಒಂದು ಸ್ಪೆಷಲ್ ಪೊಸಿಷನಲ್ಲಿ ಇದ್ದೀರಾ ಅನ್ನೋದು ಅವ್ರಿಗೀಗ ಅರ್ಥ ಆಗ್ತಾ ಇದೆ. ಮೂರನೇ ವ್ಯಕ್ತಿ ಜೊತೆಗಿದ್ದಂಥ ಸಂಬಂಧ ಅವರು ನಿರೀಕ್ಷೆ ಮಾಡಿರುವಷ್ಟು ಸಂತೋಷನ ಕೊಡ್ತಾ ಇಲ್ಲ. ಅದೇ ಕಾರಣಕ್ಕೆ ಅವರು ಮನಸ್ಸು ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಸೆಳೀತಾ ಇದೆ ಅಂತ ಕಾಣಿಸ್ತಾ ಇದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದಂಥ ಮಾತುಕತೆ ಮತ್ತೆ ಆರಂಭ ಆಗಬಹುದು. ಕ್ಷಮೆ ಕೇಳಬಹುದು ಅವರು ಬಂದು ನಿಮ್ಮನ್ನು. ಹಳೆಯ ತಪ್ಪುಗಳನ್ನು ಒಪ್ಕೊಳ್ಳುವಂಥ ಸಾಧ್ಯತೆ, ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಅವರೇ ಮುಂದೆ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದರೆ ನಿಮಗಿಲ್ಲಿ ಸಿಗ್ತಾ ಇರುವಂಥ ಒಂದು ಸಜೆಷನ್ ಏನಂದರೆ, ರೀಕಾನ್ಸಿಲೇಷನ್ ಆಗಬೇಕಾದ್ರೆ ಹಳೆಯ ನೋವು, ಕೋಪ ಮತ್ತು ಈಗೋ ಏನಿದೆ ಅಲ್ವಾ ಇಟ್ಕೊಂಡಿರುವಂಥದ್ದು ಮನಸ್ಸಲ್ಲಿ, ಅದನ್ನೆಲ್ಲ ಬಿಟ್ಟಾಗ ಮಾತ್ರ ಹೊಸದಾಗಿರುವಂಥ ಸಂಬಂಧವನ್ನು ನೀವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಹಳೆ ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ರಿಪೀಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಕೊನೆಯ ಕಾರ್ಡ್, ಅದರಲ್ಲೂ 6ನೇ ಕಾರ್ಡಲ್ಲಿ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥ ಕಾರ್ಡ್ ಇಲ್ಲಿ ನೋಡೋದಾದರೆ ಎಂಗೇಜ್ಮೆಂಟ್ ಕಾರ್ಡ್ ಆಗಿದೆ. ಅಂದರೆ ಸಂಬಂಧ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆಗಳನ್ನು ಸೂಚಿಸುವಂಥ ಒಂದು ಪಾಸಿಟಿವ್ ಕಾರ್ಡ್ ಇದಾಗಿರುತ್ತೆ. ನಿಮ್ಮ ವ್ಯಕ್ತಿ ಈಗ ತಮ್ಮ ಜೀವನದ ಬಗ್ಗೆ ಸೀರಿಯಸ್ಸಾಗಿ ಯೋಚನೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಮೂರನೇ ವ್ಯಕ್ತಿ ಜೊತೆ ನಡೆದಿರುವಂಥ ಒಂದು ಅನುಭವ ಏನಿದೆ ಅಲ್ವಾ, ಅದರ ನಂತರ ನಿಜವಾಗಿ ಯಾರ ಜೊತೆಲಿದ್ದರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಬುದ್ಧಿ ಅವರಿಗೆ ಈಗ ಗೊತ್ತಾಗಿದೆ. ಈ ಕಾರಣದಿಂದ ಅವರ ಮನಸ್ಸು ಪ್ರಭಾವ ನಿಧಾನವಾಗಿ ಬರ್ತಾ ಇದೆ. ಅವರು ಮತ್ತೆ ನಿಮ್ಮ ಜೀವನಕ್ಕೆ ಜೊತೆಲಿ ಇದೊಂದು ಕಮಿಟ್ಮೆಂಟ್ ಕಾರ್ಡ್ ಆಗಿದೆ. ಮಾಡುವಂತ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ. ಲಾಂಗ್ ಟರ್ಮ್ ಯೂನಿವರ್ಸ್ ನಿಮ್ಮ ಫ್ಯೂಚರ್ ಅಲ್ಲಿ ನಿಮ್ಮ ಅವಕಾಶವನ್ನ ನೀಡ್ತಾ ಇರೋ ರೀತಿ ಮಾಡಿರುವಂತ ಸೂಚನೆ ಈ ಅವಕಾಶವನ್ನ ಉಳಿಸ್ಕೊಳ್ಳೋದು, ನೀವು ನಿಮ್ಮ ಜೊತೆ ಕೇವಲ ಮಾತುಕತೆ ಆರಂಭ ಮಾಡಬೇಕು ಅಂತ ಅಷ್ಟೇ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಉದ್ದೇಶ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇರುವಂತಹ ಸಂಬಂಧನ ಮತ್ತೆ ನಿರ್ವಹಿಸಬೇಕು ಅಂತ ಯೂನಿವರ್ಸ್ ಅವಕಾಶಗಳನ್ನು ಈ ಬಾರಿ ಸೃಷ್ಟಿ ಮಾಡಿರುವಂಥದ್ದು. ಹಿಂದಿನ ತಪ್ಪುಗಳಿಂದ ಪಾಠ ನೀವು ಅವರು ಈಗಾಗಲೇ ಕಲ್ತಿದ್ದಾರೆ. ಈ ಬಾರಿ ಹೆಚ್ಚು ಒಂದು ಹಾನೆಸ್ಟ್ ಆಗಿ ಮತ್ತು ನಂಬಿಕೆ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮುಂದೆ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದರ ಜೊತೆಲಿ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥ ಒಂದು ಸಜೆಷನ್ ಏನಂದರೆ, ಯಾವುದೇ ನಿರ್ಧಾರನೂ ಕೂಡ ಆತುರದಲ್ಲಿ ತಗೋಬಾರ್ದು. ಸಂಬಂಧ ಮತ್ತೆ ಆರಂಭ ಆದರೆ ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡಿಕೊಂಡು ನಂಬಿಕೆನ ಮತ್ತೆ ನೀವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಅದೇ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಲಿ ಮೂರನೇ ವ್ಯಕ್ತಿಯ ಪ್ರಭಾವ ಕಡಿಮೆಯಾಗ್ತಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಲಿರುವಂಥ ಸಂಬಂಧವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳುವಂಥ ಸಾಧ್ಯತೆಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಕೇವಲ ವಾಪಸ್ ಬರೋದು ಅಷ್ಟೇ ಅಲ್ಲ, ಈ ಸಂಬಂಧಕ್ಕೆ ಶಾಶ್ವತವಾದ ಒಂದು ರೂಪನ ಕೊಡಬೇಕು. ಅಂದರೆ ಎಂಗೇಜ್ಮೆಂಟ್ ಆಗಬಹುದು ಅಥವಾ ಮದುವೆ ಆಗಿರ್ಬೋದು, ಈ ರೀತಿ ರೂಪವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಅವ್ರ ಮನಸ್ಸಲ್ಲಿ ಕಾಣ್ತಾ ಇದೆ. ಡಿವೈನ್ ಟೈಮಿಂಗ್ ಯಾವಾಗ ಸಾಧ್ಯ ಆಗುತ್ತೋ ನಿಮ್ಮ ಸಂಬಂಧ ಹೊಸದಾಗಿ ಮತ್ತು ಇನ್ನೂ ಸ್ಟ್ರಾಂಗ್ ಆಗಿ ಮುಂದಿನ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ಕೂಡ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಬೇಕು ಅನ್ನೋದಾದರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಟ್ಯಾರೋ ರೀಡಿಂಗಲ್ಲಿ ಆಗಿರ್ಬೋದು, ಆಕಾಶಿಕ್ ರೀಡಿಂಗಲ್ಲಿ, ಅಥವಾ ನಿಮಗಾಗಿಯೇ ಮಾಡಿರುವಂಥ ನಿಮ್ಮ ಜಾತಕದ ಪ್ರಕಾರ ಮಾಡಿರುವಂಥ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟಿಂದ ಕೂಡ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೋಬಹುದು. ತುಂಬ ಜನಕ್ಕೆ ಅವರ ಜಾತಕದಲ್ಲಿ ಗ್ರಹ ದೋಷಗಳಿರುತ್ತೆ, ತುಂಬ ದೋಷಗಳೆಲ್ಲ ಇರುತ್ತೆ. ಕಾಲಸರ್ಪ ದೋಷ, ಮಂಗಳ ದೋಷ, ಈ ರೀತಿ ತುಂಬ ದೋಷಗಳಿರುತ್ತೆ. ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡ್ರೆ ಮಾತ್ರ ಒಂದು ಲೈಫಲ್ಲಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕ ಆಲ್ರೆಡಿ ಬರೆಸ್ಕೊಂಡಿದ್ದೀರಾ, ಆದರೆ ನಿಮಗೆ ಗೊತ್ತಾಗ್ತಿಲ್ಲ ಯಾವ ದೋಷಗಳಿರಬಹುದು, ಅದಕ್ಕೆ ಏನು ಪರಿಹಾರ ಅಂತ, ಖಂಡಿತವಾಗ್ಲೂ ನಮ್ಮನ್ನು ನೀವು ಸಂಪರ್ಕ ಮಾಡಬಹುದು. ನೋಡಿ, ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ತೊಂದರೆ ಕೊಡಬಾರ್ದು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಅದು ದೃಷ್ಟಿದೋಷ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಟ್ಟ ಶಕ್ತಿ ಕೂಡ ಆಗಿರ್ಬೋದು. ಆಲ್ರೆಡಿ ನಿಮಗೆ ಅದರ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂದರೆ ಕೂಡ ಇದನ್ನು ಉಪಯೋಗ ಮಾಡ್ಬೋದು. ಮುಂದೆ ಯಾರಾದರೂ ನಮಗೆ ತೊಂದರೆ ಮಾಡಬಹುದು ಅಂತ ಅಂದ್ಕೊಂಡಿದ್ದಾರೆ ಅನ್ನುವಂಥ ಅನುಮಾನ ಇದ್ದರೂ ಕೂಡ ಈ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು.
ಸೊ ಇದಾಗಿತ್ತು ಈ ದಿನದ ರೀಡಿಂಗ್. ನಿಮಗೆ ಈ ದಿನದ ರೀಡಿಂಗ್ ಇಷ್ಟ ಆಗಿದೆ, ರೆಸೊನೇಟ್ ಆಗಿದೆ ಅಂದರೆ ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ ನಿಮಗೆ ರೆಸೊನೇಟ್ ಆಯಿತು ಇಲ್ವೋ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಂದರೆ ಮರಿದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಕಸ್ಟಮೈಸ್ ಆಗಿರುವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು. ಶುಭ ದಿನ.